ಹಾಯ್ ಹಲೋ ನಮಸ್ಕಾರ. ಇದು ಮಾಂಗಲ್ಯ ಬಂಧನ ಮುಂದುವರೆದ ಭಾಗ 4. ನೀವಿನ್ನೂ 3 ಭಾಗಗಳನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ. ಕಥೆನ ಶುರು ಮಾಡೋಣ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕಥೆಯನ್ನು ನೋಡೋಕೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನನಗೆ ಪ್ರೋತ್ಸಾಹ ಕೊಡಬಹುದು. ಮಾಲ ಕಂಡುಹಿಡಿದ ತಾಳೆಗರಿ ಹೋಲೆ ಅದರೊಳಗಿನ ಒಗ್ಗಟ್ಟು. ಇರುವಿಕೆ ಮರೆಯುತ್ತದೆ, ಮರೆಯುವುದು ಕಾಣುತ್ತದೆ. ಅಗ್ನಿ ಹುರಿಯುವ ಕಡೆ, ಅಮ್ಮನ ಕಣ್ಣಿರುವ ಕಡೆ. ಇಡೀ ಕತೆಗೆ ಹೊಸ ತಿರುವು ಕೊಡುತ್ತೆ. ನಂದಿನಿ ಮತ್ತು ಕೃಷ್ಣಪ್ರಸಾದ್ ಆ ಒಗಟು ಕೇವಲ ಹಳೆಯ ಸುಳ್ಳು ಕತೆ ಅಂತ ತಳ್ಳಿ ಹಾಕ್ತಾರೆ. ಆದರೆ ಯುವರಾಜ್ಗೆ ಮಾಲಾ ಮೇಲೆ ಪೂರ್ತಿ ನಂಬಿಕೆ ಇದ್ದು ನಂದಿನಿ ಜೊತೆ ಕೆಲಸ ಮಾಡೋ ಹಾಗೆ ನಟಿಸ್ತಾನೆ. ಯುವರಾಜ್ ಮಾಲಾಳಿಗೆ ಆ ಒಗಟು ಬಿಡಿಸೋಕೆ ಪರೋಕ್ಷವಾಗಿ ಸಪೋರ್ಟ್ ಮಾಡೋಕೆ ಡಿಸೈಡ್ ಕೂಡ ಮಾಡ್ತಾನೆ. ಮಾಲಾ ಆ ಒಗಟಿನ ಒಂದೊಂದು ಪದವನ್ನು ಆಳವಾಗಿ ವಿಶ್ಲೇಷಣೆಯನ್ನು ಮಾಡ್ತಾಳೆ. ಇರುವಿಕೆ ಮರೆಯುತ್ತದೆ, ಮರೆಯುವುದು ಕಾಣುತ್ತದೆ. ಆಸ್ತಿ ವಿಷಯದಲ್ಲಿ ಆದ ಬದಲಾವಣೆ ಅಥವಾ ಎಲ್ಲಿಯೋ ಮಿಸ್ ಆಗಿರುವಂತಹ ದಾಖಲೆ ಇರಬಹುದು. ಅಗ್ನಿ ಹುರಿಯುವ ಕಡೆ, ಇದು ನೇರವಾಗಿ ಮನೆಯಲ್ಲಿ ಪಂಚಾಗ್ನಿ ಯಜ್ಞ ನಡೆದ ಅಂಗಳ ಅಥವಾ ಹಳೆಯ ಅಡುಗೆ ಮನೆ ತರಹದ ಬೆಂಕಿಗೆ ಸಂಬಂಧ ಇರೋ ಜಾಗ ಅಂತ ಮಾಲಾ ಲೆಕ್ಕ ಹಾಕಿದ್ಲು. ಅಮ್ಮನ ಕಣ್ಣಿರುವ ಕಡೆ, ಇದು ತುಂಬ ಮುಖ್ಯವಾದ ಸುಳಿವು. ಅಮ್ಮ ಅಂದರೆ ಮನೆಯ ಹಿರಿಯ ಸಾವಿತ್ರಿಬಾಯಿ ಇರಬಹುದು, ಇಲ್ಲ ಅಂದರೆ ಕುಲದೇವತೆ ಇರಬಹುದು. ಕಣ್ಣು ಅಂದರೆ ವಿಗ್ರಹದ ಕಣ್ಣು ಅಥವಾ ಫೋಟೋದಲ್ಲಿರುವ ಕಣ್ಣು. ಮಾಲಾ ತಕ್ಷಣವೇ ಕುಲದೇವತೆಯ ಮಂದಿರದ ಕಡೆ ಓಡಿದ್ಲು. ಯುವರಾಜ್ ಕೂಡ ಅವಳ ಹಿಂದೆನೇ ಬಂದ. ನಂದಿನಿ, ಕೃಷ್ಣಪ್ರಸಾದ್ ಕೂಡ ಅವರನ್ನು ಹಿಂಬಾಲಿಸಿದ್ರು. ನಂದಿನಿ, ನಿಮ್ಮ ಊಹೆಯಂತೆ ನೀವು ಇತಿಹಾಸದ ದಾಖಲೆಯನ್ನು ಹುಡುಕಿ, ನಾನು ನನ್ನ ದಾರಿಲಿ ಹೋಗ್ತೀನಿ ಅಂತ ಮಾಲಾ ಧೈರ್ಯವಾಗಿ ಹೇಳಿದ್ಲು. ದೇವರ ವಿಗ್ರಹದಲ್ಲಿ ಸಿಕ್ಕ ರಹಸ್ಯದ ಬೀಗ. ಕುಲದೇವತೆಯ ವಿಗ್ರಹ ಬಹಳ ಹಳೆಯದಾಗಿತ್ತು. ದೇವಿಯ ಕಣ್ಣುಗಳು ಬಂಗಾರದಿಂದ ಮಾಡಿದ್ರಿಂದ ವಿಪರೀತ ಆಕರ್ಷಣೀಯವಾಗಿ ಕಾಣಿಸ್ತಿದ್ವು. ನೋಡಿ ಯುವರಾಜ್, ಇಲ್ಲಿ ಆ ಒಗಟಿನ ಸುಳಿವು ಅಡಗಿದೆ ಅಂತ ಮಾಲಾ ದೇವಿಯ ವಿಗ್ರಹವನ್ನು ತೋರಿಸಿದ್ಲು. ಮಾಲಾ ಬಹಳ ಸೂಕ್ಷ್ಮವಾಗಿ ವಿಗ್ರಹವನ್ನು ಪರೀಕ್ಷೆ ಮಾಡಿದಾಗ ದೇವಿಯ ಕೈಯಲ್ಲಿನ ತ್ರಿಶೂಲಕ್ಕೆ ಒಂದು ಸಣ್ಣ ನೂಲಿನ ಗಂಟು ಹಾಕಿರೋದು ಕಾಣುತ್ತೆ. ಅದು ಇಷ್ಟೊಂದು ದಿನ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ. ಅಗ್ನಿ ಮತ್ತು ಅಮ್ಮನ ಕಣ್ಣಿರುವ ಕಡೆ. ಕುಲದೇವತೆಯ ವಿಗ್ರಹದ ಮುಂದೆ ದಿನ ಬೆಳಗ್ಗೆ ಆರತಿ ಬೆಳಗೋದು ಇಡೀ ಮನೆಯ ಅಮ್ಮನ ಕಣ್ಣು ಇರೋದು ಈ ವಿಗ್ರಹದಲ್ಲೇ. ಮಾಲಾ ತನ್ನ ಚಾಕಚಕ್ಯತೆ ತೋರಿಸಿದ್ಲು. ನಂದಿನಿ ಇದನ್ನು ಕೇವಲ ಬರೀ ಮೂಢನಂಬಿಕೆ ಅಂತ ಹೇಳೋ ಮುನ್ನ ಮಾಲಾ ತ್ರಿಶೂಲಕ್ಕೆ ಸಿಕ್ಕಿದ್ದ ಆ ನೂಲಿನ ಗಂಟನ್ನು ಬಿಚ್ಚಿದ್ಲು. ಆ ಗಂಟು ಬಿಚ್ಚಿದಾಗ ಅದು ಕುಲದೇವತೆಯ ವಿಗ್ರಹದ ತಳದಲ್ಲಿರೋ ಒಂದು ಸಣ್ಣ ಕಬ್ಬಿಣದ ಕೀಲಿಕೈ ಇರುವ ರಹಸ್ಯದ ಪೆಟ್ಟಿಗೆಯನ್ನು ತೆಗೆಯಲು ಸಹಾಯ ಮಾಡೋ ಹಾಗೆ ಡಿಸೈನ್ ಮಾಡಲಾಗಿತ್ತು. ಈಗ ಶಾಪದ ಕರಾಳ ಸತ್ಯ ಹೊರಬರುವ ಸಮಯ. ಮಾಲಾ ತಕ್ಷಣವೇ ಆ ಕೀಲಿಕೈಯನ್ನು ಬಳಸಿ ವಿಗ್ರಹದ ಪಾದದ ಹತ್ತಿರ ಇದ್ದ ರಹಸ್ಯದ ಪೆಟ್ಟಿಗೆಯನ್ನು ಓಪನ್ ಮಾಡಿದ್ಲು. ಒಳಗಿದ್ದ ಮತ್ತೊಂದು ಹಳೆಯ ದಾಖಲೆಯನ್ನು ಪ್ರತಾಪ್ ಶೇಖರ್ ಕೈಗೆ ಕೊಟ್ಲು. ಆ ದಾಖಲೆಯಲ್ಲಿ ಕಲ್ಯಾಣಿ ಬಂಗಲೆಯ ಶಾಪದ ಬುಡ ಏನಿತ್ತು ಅನ್ನೋದರ ಕರಾಳ ಸತ್ಯವನ್ನು ಸಂಪೂರ್ಣವಾಗಿ ಬರೆದಿತ್ತು. ಶೇಖರ್ ವಂಶದ ಸಂಸ್ಥಾಪಕನು ತನ್ನ ಸೋದರನಿಗೆ ಮೋಸ ಮಾಡಿ ಅವನ ಆಸ್ತಿಯನ್ನು ಬಲವಂತವಾಗಿ ಕಿತ್ಕೊಂಡಿದ್ದ. ಆ ಸೋದರನ ಶಾಪ ಕೊಟ್ಟಿದ್ದ, ಈ ವಂಶದ ಉತ್ತರಾಧಿಕಾರಿಗೆ ಪ್ರೀತಿಸಿದವಳನ್ನು ಮದುವೆಯಾಗೋಕ್ಕಾಗಲ್ಲ, ಪ್ರೀತಿಸಲಾರದವಳನ್ನು ಮದುವೆಯಾದರೆ ರೋಗದಿಂದ ನರಳುತ್ತಾನೆ. ಈ ಶಾಪ ಹೋಗ್ಬೇಕಂದ್ರೆ ಉತ್ತರಾಧಿಕಾರಿ ತಾನು ಪ್ರೀತಿಸಿದವಳನ್ನು ತ್ಯಾಗದಿಂದ ಪಡೆಯಬೇಕು ಮತ್ತು ಆಕೆಯಿಂದಲೇ ಆತನ ಜೀವ ಉಳಿಯಬೇಕು. ಇದು ಕೇವಲ ರೋಗ ಆಗಿರಲಿಲ್ಲ, ಇದು ಶತಮಾನಗಳ ಹಳೆಯ ಕರ್ಮದ ಶಾಪ. ಇಡೀ ಕುಟುಂಬಕ್ಕೆ ಶಾಕ್ ಮತ್ತು ಸತ್ಯದ ಮೌಲ್ಯವನ್ನು ತಿಳಿಸಿದೆ. ಇಡೀ ಕುಟುಂಬಕ್ಕೆ ಈ ಸತ್ಯ ತಿಳಿದು ತೀವ್ರ ಶಾಕ್ ಆಯಿತು. ವಿಕ್ರಮ್ನ ಕಾಯಿಲೆಗೆ ಕಾರಣ. ವಿಕ್ರಮ್ಗೆ ಈ ಶಾಪದ ಕಾರಣದಿಂದಲೇ ತನ್ನ ಪ್ರೀತಿಗೆ ತಕ್ಕವಳಲ್ಲದವಳನ್ನು ಅಂದರೆ ಮಾಲಾಳನ್ನು ಮದುವೆಯಾಗಿ ಒತ್ತಾಯ ಮಾಡಿದ ಹಾಗೆ ಕಾಯಿಲೆ ಬಂತು. ಅವನ ಜೀವ ಉಳಿಸೋಕೆ ಮಾಲಾಳ ತ್ಯಾಗ ಮತ್ತು ಶುದ್ಧ ಪ್ರೀತಿ ಬೇಕಾಯಿತು. ಯುವರಾಜ್ ಮತ್ತು ಮಾಲಾಳ ಪ್ರೀತಿಯ ತ್ಯಾಗವೇ ಈ ಶಾಪವನ್ನು ನಿವಾರಣೆ ಮಾಡೋಕೆ ಕೀಲಿಕೈ ಆಯಿತು. ನಂದಿನಿ ತೀವ್ರ ಕೋಪದಿಂದ ಪ್ರತಾಪ್ ಶೇಖರ್ನನ್ನು ನೋಡಿದ್ಲು. ಏನು, ನನ್ನ ವಿದೇಶಿ ಡಿಗ್ರಿ ಮತ್ತು ಸಂಶೋಧನೆಗಿಂತ ಈ ಹಳ್ಳಿಯ ಹುಡುಗಿಯ ಅಡುಗೆ ಮನೆಯ ಮಸಾಲೆ ಡಬ್ಬಿ ಮೂಢನಂಬಿಕೆ ಹೆಚ್ಚಾಯ್ತಾ? ಇದು ಅನ್ಯಾಯ. ಯುವರಾಜ್ ನಂದಿನಿಯ ಕಡೆಗೆ ನಿರ್ದಾಕ್ಷಿಣ್ಯವಾಗಿ ನೋಡಿದ. ಇದು ಅನ್ಯಾಯ ಅಲ್ಲ ನಂದಿನಿ, ಇದು ಸತ್ಯ. ಮಾಲಾಳದು ಬರೀ ಮೂಢನಂಬಿಕೆ ಅಲ್ಲ, ಈ ಮನೆಯ ಮಣ್ಣು ಸಂಸ್ಕೃತಿಯ ಮೇಲಿದ್ದ ಅವಳ ನಂಬಿಕೆ ಮತ್ತು ಪ್ರಾಮಾಣಿಕತೆ. ನೀನು ಕೇವಲ ಆಸ್ತಿಗೋಸ್ಕರ ಹೋರಾಡಿದ್ರೆ ಆಕೆ ನಮ್ಮ ವಂಶದ ತಪ್ಪನ್ನು ಸರಿಪಡಿಸೋಕೆ ಹೋರಾಡಿದ್ಲು. ಮಾಲಾ ಈಗ ಬರೀ ಸಂತ್ರಸ್ತೆಯ ಪಾತ್ರದಲ್ಲಿರಲಿಲ್ಲ, ಆಕೆ ಇಡೀ ಕುಟುಂಬದ ಮುಕ್ತಿಯ ಕಾರಣವಾದ ದೇವತೆ ಥರ ನಿಂತಿದ್ದಾಳೆ. ಆಕೆಯ ಚಾಕಚಕ್ಯತೆ, ಪ್ರಾಮಾಣಿಕತೆ, ಸರಳತೆ ಈ ಮನೆಯ ಅತ್ಯಂತ ಕಷ್ಟದ ರಹಸ್ಯವನ್ನು ಬಿಡಿಸಿತು. ಈ ಶಾಪದ ಮೂಲ ಸಿಕ್ಕಿದ ನಂತರ ಆಸ್ತಿಯ ಮೇಲಿನ ಮಾಲಾಳ ಮತ್ತು ಯುವರಾಜನ ಹಕ್ಕು ಇನ್ನಷ್ಟು ಗಟ್ಟಿಯಾಗುತ್ತೆ. ಆದರೆ ಶಾಪದ ಕೊನೆಯ ಭಾಗ, ಪ್ರೀತಿಸಿದವಳನ್ನು ತ್ಯಾಗದಿಂದ ಪಡೆಯಬೇಕು, ಇನ್ನು ಬಾಕಿ ಇತ್ತು. ವಿಕ್ರಮ್ ಇಲ್ಲದಿರುವಾಗ ಯುವರಾಜ್ ಮತ್ತು ಮಾಲಾಳ ಪ್ರೀತಿಯ ದಾರಿ ಸುಗಮ ಆಗುತ್ತೆ ಅನ್ನೋದು ಮುಂದಿನ ಕುತೂಹಲವಾಗಿತ್ತು. ಶಾಪದ ಮೂಲದ ಸತ್ಯ ಹೊರಬಿದ್ದ ಮೇಲೆ
ಇಡೀ ಕಲ್ಯಾಣಿ ಬಂಗಲೆಯ ವಾತಾವರಣವೇ ತಣ್ಣಗಾಗಿತ್ತು. ಸಾವಿತ್ರಿಬಾಯಿ ಕೃಷ್ಣ ಪ್ರಸಾದ್ ತಕ್ಷಣ ಮಾಲಾಳ ವಿರುದ್ಧ ಮಾತಾಡೋಕೆ ಶುರು ಮಾಡಿದ್ರು. ಸಾಧ್ಯವೂ ಆಗಲಿಲ್ಲ ಅದು. ಅವರ ವಿರೋಧಕ್ಕೆ ಶಾಪದ ಕರಾಳ ಸತ್ಯವೇ ತಡೆ ಹಾಕ್ತು. ಈಗ ಎಲ್ಲರ ಕಣ್ಣು ವಿಕ್ರಮ್ ಮೇಲಿತ್ತು. ಸತ್ಯವೆಲ್ಲ ತಿಳಿದ ಮೇಲೆ ಪ್ರತಾಪ್, ಶೇಖರ್, ಯುವರಾಜ್ ಆಸ್ಪತ್ರೆಯಲ್ಲಿದ್ದ ವಿಕ್ರಮ್ ಬಳಿ ಹೋದ್ರು. ವಿಕ್ರಮ್ ದೈಹಿಕವಾಗಿ ಚೇತರಿಸ್ಕೊಂಡಿದ್ರು. ತನ್ನ ದೊಡ್ಡಪ್ಪ ಅತ್ತೆ ಮಾಡಿದ ಮೋಸ, ತನ್ನ ಸೋದರನ ತ್ಯಾಗ ತಿಳಿದು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ. ವಿಕ್ರಮ್, ಈಗ ನಮಗೆಲ್ಲ ಸತ್ಯ ಗೊತ್ತಾಗಿದೆ. ನಿನ್ನ ರೋಗಕ್ಕೆ ಕಾರಣ ನಮ್ಮ ವಂಶದ ತಪ್ಪಾಗಿತ್ತು. ಈ ಶಾಪದಿಂದ ನೀನು ಬಚಾವಾಗಿದೆಯಾ? ಮಾಲಾ ಈ ಮನೆಯನ್ನ ನಿನ್ನ ಪ್ರಾಣವನ್ನ ಉಳಿಸಿದ್ಲು ಎಂದು ಪ್ರತಾಪ್, ಶೇಖರ್ ಕಣ್ಣೀರಾಕ್ತರು. ಆಗ ವಿಕ್ರಮ್ ತುಂಬ ಶಾಂತವಾದ, ಆದರೆ ನೋವಿನ ದನಿಯಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಮಾಲಾ ತನ್ನ ಪ್ರಾಣ ಉಳಿಸಿದ್ಲು ಅನ್ನೋ ಸತ್ಯ, ಅವಳಿಗೆ ನಾನು ಆಭಾರಿ. ಆದರೆ ಪ್ರೀತಿ ಇಲ್ಲದ ಬಂಧ ನನಗೆ ಬೇಡ. ಶಾಪದಲ್ಲಿ ಹೇಳಿದಂತೆ ಉತ್ತರಾಧಿಕಾರಿಯು ಪ್ರೀತಿತವಳನ್ನು ತ್ಯಾಗದಿಂದ ಪಡಿಬೇಕು. ಆ ತ್ಯಾಗ ನನ್ನದು. ನಾನು ಅವಳನ್ನು ಪ್ರೀತಿಸಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಅವಳ ಜೀವನದಲ್ಲಿ ನಾನು ಕಟ್ಕೊಳ್ಳೋಕೆ ಆಗಲ್ಲ. ವಿಕ್ರಮ್ ಯುವರಾಜ್ನ ಕೈ ಹಿಡಿದು ನೋಡಿದ. ಯುವರಾಜ್, ಮಾಲಾಳಿಗೆ ನನ್ನ ಮಾಂಗಲ್ಯ ಕಟ್ಟಿದ್ರು ಅವಳು ಯಾವತ್ತೂ ನಿನ್ನವಳು. ನೀನು ಅವಳನ್ನು ನಿಜವಾಗಿ ಪ್ರೀತಿಸ್ತಿದೀಯ. ನಾನು ಬಚಾವಾದೆ ಅಂದರೆ ಅದರ ಅರ್ಥ ನೀವಿಬ್ಬರ ಪ್ರೀತಿ ಗೆದ್ದಿದೆ ಅಂತ. ನಮ್ಮ ಕುಟುಂಬದ ಶಾಪ ಹೋಗಬೇಕು. ಆದರೆ ನೀವು ಇಬ್ಬರೂ ಕೂಡ ಹಾಗೆ ಸಂತೋಷವಾಗಿಯೇ ಇರಬೇಕು. ಈ ಮಾತನ್ನು ಕೇಳಿ ಯುವರಾಜ್ನ ಕಣ್ಣಲ್ಲಿ ನೀರು ಬಂತು. ವಿಕ್ರಮ್ನ ಈ ಉದಾತ್ತ ತ್ಯಾಗ ಯುವರಾಜ್ಗೆ ಇನ್ನೊಂದು ರೀತಿಯ ನೈತಿಕ ಜವಾಬ್ದಾರಿಯನ್ನು ಹೊರಿಸುತ್ತೆ. ರಹಸ್ಯ ಬಯಲಾದ ಮೇಲೆ ನಂದಿನಿಯ ವಿದೇಶಿ ಡಿಗ್ರಿ ಅನ್ನೋದು ಮತ್ತು ತರ್ಕಬದ್ಧ ಮಾತು ಇಲ್ಲಿ ಏನೂ ನಡೆಯೋಕ್ಕಾಗಲಿಲ್ಲ. ರಹಸ್ಯ ಬಿಡಿಸಿದ್ದು ಮಾಲಾ. ಆಸ್ತಿಯ ಮೇಲೆ ತನ್ನ ಹಕ್ಕು ಸಂಪೂರ್ಣವಾಗಿ ಮುಗಿದಿದೆ ಎಂದು ನಂದಿನಿಗೆ ತಿಳಿಯಿತು. ನಂದಿನಿ ಕೋಪದಿಂದ ಮಾಲಾಳನ್ನು ನೋಡಿದ್ಲು. ನೀನು ಗೆದ್ದೆ ಮಾಲಾ, ಆದರೆ ನಿನ್ನ ಮನೆ ಶುಭ್ರವಾಗಿಲ್ಲ. ವಿಕ್ರಮ್ನ ಮಾಂಗಲ್ಯ ಕಟ್ಟಿಕೊಂಡು ಯುವರಾಜನೊಂದಿಗೆ ಬದುಕೋದು ಕಪಟ ಅಲ್ಲದೆ ಮತ್ತೇನೋ? ಮಾಲಾ ಶಾಂತವಾಗಿ ಉತ್ತರಿಸಿದ್ಲು. ಪ್ರೀತಿ ಮತ್ತು ತ್ಯಾಗದ ಮೌಲ್ಯ ಗೊತ್ತಿಲ್ಲ ನಿನಗೆ? ನನ್ನ ಈ ಬಂಧನದ ಅರ್ಥ ಗೊತ್ತಾಗಲ್ಲ ನಂದಿನಿ. ನನ್ನ ಮಾಂಗಲ್ಯಕ್ಕೆ ವಿಕ್ರಮ್ನ ಗೌರವ, ಯುವರಾಜನ ಪ್ರೀತಿ ಎರಡೂ ಇದೆ. ಇದು ಕಪಟ ಅಲ್ಲ, ಕರ್ತವ್ಯದ ಪಾಠ. ನಂದಿನಿ ಸೋಲನ್ನು ಒಪ್ಪಿಕೊಂಡ್ರು. ಕೃಷ್ಣ ಪ್ರಸಾದ್ ಮತ್ತು ಸಾವಿತ್ರಿಬಾಯಿಯ ಪಾಲಿಗೆ ನಂದಿನಿ ಇನ್ನೂ ಆಶಾ ಕಿರಣವಾಗಿಯೇ ಉಳಿದ್ಲು. ವಿಕ್ರಮ್ನ ತ್ಯಾಗದ ಮಾತು ಕೇಳಿದ ಮೇಲೆ ಯುವರಾಜ್ ಇನ್ನಷ್ಟು ಗಾಢವಾಗಿ ನೈತಿಕ ಸಂಘರ್ಷಕ್ಕೆ ಒಳಗಾಗಿ ಮಾಲಾಳನ್ನ ಮನಸಾರೆ ಸ್ವೀಕರಿಸಬೇಕು ಎಂದು ಅವನ ಪ್ರೀತಿ ಹೇಳಿದ್ರು ಕೂಡ ವಿಕ್ರಮ್ ಬದುಕಿರುವಾಗ ತನ್ನ ಪ್ರೀತಿಯನ್ನು ಪೂರ್ಣವಾಗಿ ಒಪ್ಕೊಂಡ್ರೆ ಅದು ದ್ರೋಹ ಅಂತ ಅನಿಸ್ಬಿಡುತ್ತಲ್ವಾ? ವಿಕ್ರಮ್ ಡಿಸ್ಚಾರ್ಜ್ ಆಗಿ ಮನೆಗೆ ಬರುವ ದಿನ ಯುವರಾಜ್ ಮಾಲಾಳಿಗೆ ತನ್ನ ನಿರ್ಧಾರವನ್ನು ಹೇಳ್ದ. ಮಾಲಾ, ವಿಕ್ರಮ್ ಮನೆಗೆ ಬರ್ತಿದ್ದಾನೆ. ಆತನ ತ್ಯಾಗಕ್ಕೆ ನಾವು ಗೌರವ ಕೊಡಬೇಕು. ವಿಲ್ನ ಶಾಪ ಹೋಗಿದೆ ನಿಜ, ಆದರೆ ಈ ಮನೆಯ ಅಧಿಕೃತ ಸೊಸೆ ವಿಕ್ರಮ್ನ ಪತ್ನಿಯಾಗಿ ನೀನು ಬದುಕಲೇಬೇಕು. ನನಗೆ ನಿನ್ನನ್ನು ಪೂರ್ತಿಯಾಗಿ ಸ್ವೀಕರಿಸೋಕ್ಕಾಗಲ್ಲ. ನಮ್ಮ ಪ್ರೀತಿ ಈಗಲೂ ಕೂಡ ಗೌರವ ಮತ್ತು ಅಂತರದಲ್ಲಿರಬೇಕು. ಆತ ತನ್ನ ನೋವಿನಿಂದ ಪೂರ್ಣವಾಗಿ ಹೊರಬರುವವರೆಗೂ ನೀನು ವಿಕ್ರಮ್ನ ಹೆಂಡತಿ ಮತ್ತು ನಾನು ಕೇವಲ ನಿನ್ನ ರಕ್ಷಕ. ಯುವರಾಜ್ನ ಈ ಮಾತು ಮಾಲಾಳಿಗೆ ದೊಡ್ಡ ನೋವು ಕೊಡ್ತು. ತನ್ನ ಪ್ರೀತಿ ಗೆದ್ರೂ ಕೂಡ ತನಗೆ ತನ್ನ ಪ್ರೇಮಿ ಪತಿಯಾಗಿ ಸಿಗಲಿಲ್ಲ. ಶಾಪ ಹೋಗಿ ವಿಕ್ರಮ್ನ ದಾರಿ ಮಾಡಿಕೊಟ್ಟಿದ್ರು ಕೂಡ ನೈತಿಕತೆಯ ಗೋಡೆ ಅವರಿಬ್ಬರ ನಡುವೆ ಇನ್ನೂ ಗಟ್ಟಿಯಾಗಿ ನಿಂತಿದೆ. ಮಾಲಾಳ ಅಗ್ನಿ ಪರೀಕ್ಷೆ ಇನ್ನೂ ಮುಗಿದಿರಲಿಲ್ಲ. ವಿಕ್ರಮ್ ಮನೆಗೆ ಮರಳಿದ್ದ. ಆದರೆ ಆತ ಎಲ್ಲರನ್ನೂ ಕೂಡ ದೂರ ಇಟ್ಟು ಮೌನಿಯಾಗಿ ಕಾಲ ಕಳೆದಿದ್ದ. ಶಾಪ ಹೋದ್ರೂ ಕೂಡ ನೋವು ಮತ್ತು ಪಾಪ ಪ್ರಜ್ಞೆ ಅನ್ನೋದು ಆತನನ್ನು ಕಾಡ್ತಾನೆ ಇತ್ತು. ಈ ಪರಿಸ್ಥಿತಿಯನ್ನು ಸಾವಿತ್ರಿಬಾಯಿ ಮತ್ತು ಕೃಷ್ಣ ಪ್ರಸಾದ್ ಮಾಲಾಳ ವಿರುದ್ಧ ಬಳಸೋಕೆ ನಿರ್ಧರಿಸಿದ್ರು. ಮಾಲಾ, ಸಾವಿತ್ರಿಬಾಯಿ ತನ್ನ ವಿಶಿಷ್ಟ ಕಠೋರ ದನಿಯಲ್ಲಿ ಆದೇಶಿಸಿದ್ಲು. ಈ ಮನೆಯ ಎಲ್ಲ ಸಮಸ್ಯೆ ನಿನ್ನಿಂದಲೇ ಶುರುವಾಗಿದ್ದು. ನೀನು ಅರ್ಧ ಸೊಸೆಯಾಗಿ ಬಂದಿದ್ರೂ ಕೂಡ ವಿಕ್ರಮ್ನ ಪ್ರಾಣ ಉಳಿಸಿದ್ರೂ ಅವನ ಮನಸ್ಸಿನ ಗಾಯಕ್ಕೆ ನೀನೇ ಕಾರಣ. ಈಗ ನಿನ್ನ ಸೊಸೆಯ ನಿಜವಾದ ಕರ್ತವ್ಯ ಶುರುವಾಗುತ್ತೆ. ಸಾವಿತ್ರಿಬಾಯಿ ವಿಕ್ರಮ್ನ ಮಾನಸಿಕ ಆರೈಕೆಯ ಸಂಪೂರ್ಣ ಜವಾಬ್ದಾರಿಯನ್ನು ಮಾಲಾಳ ಹೆಗಲಿಗೆ ಹಾಕಿದ್ಲು. ವಿಕ್ರಮ್ನ ಮಾತು ಕಳೆದುಕೊಂಡಿದ್ದಾನೆ. ನೀನು ಅವನನ್ನು ಹಳೆ ಜೀವನಕ್ಕೆ ಕರ್ಕೊಂಡು ಬರಬೇಕು. ಅವನಿಗೆ ಪ್ರತಿದಿನ ರಾತ್ರಿ ನಿನ್ನ ಮಾಂಗಲ್ಯದ ಬಲದಿಂದ ಆರೈಕೆ ಮಾಡು. ಇದು ಮಾಲಾಳಿಗೆ ದೊಡ್ಡ ಶಿಕ್ಷೆಯಾಗೋಯ್ತು. ಆಕೆ ಪ್ರೀತಿಸಿದ ಪತಿಯ ಅಂದರೆ ಹೆಸರಿಗೆ ಮಾತ್ರ ಕೋಣೆಯಲ್ಲಿ ಅವನನ್ನು ಹಳೆಯ ನೆನಪುಗಳಿಗೆ ಕರೆತರುವ ಅಸಾಧ್ಯವಾದ ಕರ್ತವ್ಯಗಳನ್ನು ಮಾಡಬೇಕಿತ್ತು. ವಿಕ್ರಮ್ ಆಕೆಯನ್ನು ದೂರ ತಳ್ಳುತ್ತಿದ್ದ. ಆದರೆ ಮಾಲಾ ಸುಮ್ಮನೆ ಎಲ್ಲವನ್ನ ಸಹಿಸಿಕೊಂಡು ಅವನ ಆರೈಕೆ ಮಾಡ್ತಾ ಇದ್ಲು. ಮಾಲಾ ವಿಕ್ರಮ್ನ ಆರೈಕೆಗೋಸ್ಕರ ಪ್ರತಿದಿನ ರಾತ್ರಿ ಅವನ ಕೋಣೆಯಲ್ಲಿ ಇರಬೇಕಾಗಿತ್ತು. ಈ ಸನ್ನಿವೇಶ ಯುವರಾಜ್ಗೆ ವಿಪರೀತ ನೋವನ್ನು ಕೊಡುತ್ತೆ. ತಾನು ಪ್ರೀತಿಸಿದ ಹುಡುಗಿ ತನ್ನ ಸೋದರನ ಹೆಸರಲ್ಲಿ ಆತನ ಹಾಸಿಗೆ ಪಕ್ಕದಲ್ಲಿ ಇರೋದನ್ನು ನೋಡೋದು ಯುವರಾಜ್ಗೆ ಸಹಿಸಲಾಗದಂಥ ಯಾತನೆಯಾಗಿತ್ತು. ರಾತ್ರಿಯ ಹೊತ್ತಿನಲ್ಲಿ ಯುವರಾಜ್ ಸುಮ್ಮನೆ ಬಂದು ವಿಕ್ರಮ್ನ ಕೋಣೆಯ ಬಾಗಿಲಿಗೆ ಕಿವಿ ಕೊಟ್ಟು ನಿಲ್ತಿದ್ದ. ಒಳಗೆ ವಿಕ್ರಮ್ನ ನೋವಿನ ಸಣ್ಣ ಶಬ್ದಗಳು ಮತ್ತು ಮಾಲಾಳ ಸಮಾಧಾನದ ಮಾತುಗಳು ಕೇಳ್ತಾ ಇದ್ವು. ಆತ ಬಾಗಿಲು ತೆರೆಯಲು ಆಗದೆ, ಮಾಲಾಳಿಗೆ ಧೈರ್ಯ ತುಂಬಲು ಆಗದೆ ಹೊರಗೆ ಸಹಾಯಕನಾಗಿ ನಿಲ್ತಾ ಇದ್ದ. ನೈತಿಕತೆ ನನ್ನ ಮನಸ್ಸನ್ನೇ ತುಂಡು ಮಾಡುತ್ತಿದೆ ಎಂದು ಯುವರಾಜ್ ಅಂದುಕೊಂಡು, ಮಾಲಾ ಅತ್ತೆ, ದೊಡ್ಡಪ್ಪನ ಕಿರುಕುಳ, ನಂದಿನಿ ಅವಮಾನ, ಯುವರಾಜನ ದೂರ, ವಿಕ್ರಮ್ನ ನೋವಿನ ಆರೈಕೆ, ಈ ಎಲ್ಲ ಅಗ್ನಿ ಪರೀಕ್ಷೆಗಳನ್ನು ಏಕಕಾಲಕ್ಕೆ ಎದುರಿಸ್ತಾ ಇದ್ದಾಳೆ.
ವಿಕ್ರಮ್ನ ಆರೈಕೆ ಯುವರಾಜ್ನಿಂದ ಆದ ನಂತರ ಮಾಲಾಳಿಗೆ ತುಂಬ ನೋವು ಕೊಡ್ತಾ ಇತ್ತು. ಆದರೆ ಅವಳು ಬರೀ ಕಣ್ಣೀರು ಹಾಕೋ ಹುಡುಗಿಯಾಗಿರಲಿಲ್ಲ. ತನ್ನ ಸ್ಥಾನ, ಪ್ರೀತಿಯ ಮೌಲ್ಯ ಏನು ಅಂತ ನಂದಿನಿಗೆ ತೋರಿಸಲೇಬೇಕಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ವಿಕ್ರಮ್ನ ತ್ಯಾಗಕ್ಕೆ ಗೌರವ ಕೊಡ್ತಾನೆ ಯುವರಾಜ್ ತನ್ನ ಕಡೆಗೆ ಸೆಳೆಯಬೇಕು ಅಂತ ನಿರ್ಧರಿಸಿದ್ಲು. ಮಾಲಾಳ ಹೊಸ ಚಾಕಚಕ್ಯತೆ, ಕರುಣೆ ಮತ್ತು ಪ್ರೀತಿಯಾಗಿತ್ತು. ಯುವರಾಜ್ ದೂರ ಇರೋಕೆ ಪ್ರಯತ್ನ ಪಟ್ಟರು ಕೂಡ ಮಾಲಾ ಉದ್ದೇಶಪೂರ್ವಕವಾಗಿ ಅವನ ಬಳಿಗೆ ಹೋಗೋಕೆ ಶುರು ಮಾಡಿದ್ಲು. ಇದರ ಮುಖ್ಯ ಉದ್ದೇಶ ನಂದಿನಿಗೆ ತೀವ್ರವಾಗಿ ಹೊಟ್ಟೆ ಕಿಚ್ಚು ಉಂಟು ಮಾಡೋದು. ನೇರ ಮುಖಾಮುಖಿಯಾಗದೆ ಯುವರಾಜ್ ಕುಟುಂಬದ ಮುಖ್ಯಸ್ಥನಾಗಿ ಸಭೆಯಲ್ಲಿ ಕುಳಿತಾಗ ಮಾಲಾ ನೇರವಾಗಿ ಅವನ ಬಳಿ ಬಂದು ವಿಕ್ರಮ್ನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಅವನ ಕೈಗೆ ಕಣ್ಣೀರು ಹಾಕಿದಂತೆ ನಟಿಸಿ ಧನ್ಯವಾದ ಹೇಳಿದ್ಲು. ಯುವರಾಜ್ ಅವಳನ್ನು ದೂರ ತಳ್ಳೋಕಾಗದೆ ಅಸಹಾಯಕನಾಗಿ ಮಾಲಾಳನ್ನು ನೋಡ್ತಾ ಇದ್ದ. ನಂದಿನಿ ಮತ್ತು ಸಾವಿತ್ರಿಬಾಯಿ ಈ ದೃಶ್ಯ ನೋಡಿ ಸಿಟ್ಟಿನಿಂದ ಹುರಿಬಿದ್ರು. ಊಟದ ಸಮಯದಲ್ಲಿ ಮಾಲಾ ವಿಕ್ರಮ್ನ ಪಕ್ಕ ಕುಳಿತುಕೊಳ್ಳೋ ಬದಲು ಉದ್ದೇಶಪೂರ್ವಕವಾಗಿ ಯುವರಾಜ್ನ ಪಕ್ಕದ ಸೀಟ್ನಲ್ಲಿ ಕುಳಿತಳು. ವಿಕ್ರಮ್ಗೆ ನಿಮ್ಮ ಕೈಯಿಂದ ಊಟ ತಿನ್ನಿಸಿದ್ರೆ ಬೇಗ ಗುಣಮುಖ ಆಗ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಸುಳ್ಳು ಹೇಳಿ ಯುವರಾಜ್ನ ಕೈಗೆ ವಿಕ್ರಮ್ಗೆ ತಿನ್ನಿಸಲು ಚಮಚೆ ಕೊಟ್ಲು. ಆ ಮೂಲಕ ವಿಕ್ರಮ್ಗೆ ಯುವರಾಜ್ನ ಮುಖಕ್ಕೆ ತಕ್ಕ ದೂರ ಸಿಕ್ತು ಮತ್ತು ಯುವರಾಜ್ನ ಹತ್ತಿರ ಕುಳಿತಿದ್ದಳು. ನಂದಿನಿ ಇದನ್ನು ನೋಡಿ ಹಲ್ಲು ಕಚ್ಕೊಳ್ತಾಳೆ. ಒಂದು ಸಂಜೆ ಕಲ್ಯಾಣಿ ಬಂಗಲೆಯ ಹಳೆಯ ಬಾಲ್ಕನಿಯಲ್ಲಿ ಯುವರಾಜ್ ನಿಂತಿದ್ದ. ನಂದಿನಿ ಅವಳ ಬಳಿ ಬಂದು, ಈ ಸಾಮಾನ್ಯ ಹುಡುಗಿಗೋಸ್ಕರ ನಿನ್ನ ಮನಸ್ಸನ್ನು ಯಾಕೆ ಹಾಳು ಮಾಡ್ಕೊಳ್ತಿದ್ಯಾ ಯುವರಾಜ್ ಅಂತ ಪ್ರೀತಿಯಿಂದ ಕೇಳಲು. ಅದೇ ಕ್ಷಣದಲ್ಲಿ ಮಾಲಾ ಅಲ್ಲಿಗೆ ಬಂದ್ಲು. ನಂದಿನಿ ಮಾತನ್ನು ಪೂರ್ತಿ ಕೇಳಿದ ಮಾಲಾ ನೇರವಾಗಿ ಯುವರಾಜ್ನ ಬಳಿ ಹೋಗಿ ಯಾರು ನಿರೀಕ್ಷೆ ಮಾಡದ ಹಾಗೆ ಒಂದು ಕೆಲಸ ಮಾಡಿದ್ಲು. ಮಾಲಾ ಯುವರಾಜ್ನನ್ನು ನೇರವಾಗಿ ನೋಡುತ್ತಾ ಅವನ ಹತ್ತಿರ ಹೋಗಿ ತೀರಾ ಹತ್ತಿರ ನಿಂತು ಅವನ ಕತ್ತಿಗೆ ತನ್ನ ಕೈಗಳನ್ನು ಹಾಕಿ ಹಠದಿಂದ ಅವನಿಗೆ ಮುತ್ತು ಕೊಡೋ ಹಾಗೆ ನಟನೆ ಮಾಡಿದ್ಲು. ಅವಳ ಕಣ್ಣಲ್ಲಿ ಪ್ರೇಮ ಮತ್ತು ಸವಾಲಿನ ಕಿಡಿ ಇತ್ತು. ಯುವರಾಜ್ ಮಾಲಾಳ ಈ ರೊಮ್ಯಾಂಟಿಕ್ ನಡೆಯಿಂದ ಸಂಪೂರ್ಣವಾಗಿ ಶಾಕ್ ಆಗಿ ಕಲ್ಲಿನಂತೆ ನಿಂತುಬಿಟ್ಟ. ಅವನು ಮಾಲಾಳನ ದೂರ ತಳ್ಳೋಕಾಗಲಿಲ್ಲ. ನಂದಿನಿ ಮತ್ತು ಕೃಷ್ಣ ಪ್ರಸಾದ್ ದೂರದಿಂದ ಈ ದೃಶ್ಯ ನೋಡಿ ಸಿಟ್ಟಿನಿಂದ ಕುದಿಬಿಟ್ರು. ಮಾಲಾಳೆ ಸಾರ್ವಜನಿಕವಾಗಿ ನಂದಿನಿಗೆ ಅವಮಾನ ಮಾಡಿಬಿಟ್ಲು. ಮಾಲಾ ಯುವರಾಜ್ನ ಕಣ್ಣಿನಲ್ಲಿನ ನೋವು ಮತ್ತು ಪ್ರೀತಿಯನ್ನು ಗಮನಿಸಿ ನಿಧಾನವಾಗಿ ಹಿಂದೆ ಸರಿದು, ಸಾರಿ ವಿಕ್ರಮ್, ನಂಗೆ ಸ್ವಲ್ಪ ಸಹಾಯ ಬೇಕಿತ್ತು ಅಂತ ನಾಟಕ ಕೂಡ ಮಾಡಿ ನಕ್ಕಿದ್ಲು. ಯುವರಾಜ್ ಗಾಢವಾಗಿ ಉಸಿರು ಬಿಟ್ಟು, ಏನು ಬೇಕು ಮಾಲಾ ಅಂತ ಕಷ್ಟಪಟ್ಟು ಕೇಳಿದ. ಮಾಲಾ ಬಹಳ ನಿಧಾನವಾಗಿ ಸಿಹಿ ದನಿಯಲ್ಲಿ, ನೀವು ನನ್ನ ಪಕ್ಕ ನಿಂತಿದ್ದರೆ ಸಾಕು, ನನಗೆ ದೊಡ್ಡ ಧೈರ್ಯ ಬರುತ್ತದೆ. ಮಾಲಾ ತನ್ನ ಅರ್ಧ ಸೊಸೆಯ ಸ್ಥಾನವನ್ನು ಬಳಸಿಕೊಂಡು ಈ ಮನೆಯ ಹೊಸ ನಿಯಮಗಳನ್ನು ಬರೆಯೋಕೆ ಶುರು ಮಾಡಿದ್ಲು. ನಂದಿನಿ ಈ ಅವಮಾನವನ್ನು ಹೇಗೆ ಎದುರಿಸ್ತಾಳೆ ಅನ್ನೋದು ಮುಂದಿನ ಕುತೂಹಲವಾಗಿತ್ತು. ಬಾಲ್ಕನಿಯಲ್ಲಿ ಮಾಲಾ ಕೊಟ್ಟ ಆ ಬೋಲ್ಡ್ ಟ್ರೀಟ್ಮೆಂಟ್, ಧೈರ್ಯದ ಪ್ರದರ್ಶನ ನಂದಿನಿಯನ್ನು ಸಂಪೂರ್ಣವಾಗಿ ಮಾನಸಿಕವಾಗಿ ಕುಗ್ಗಿ ಹಾಕಿತ್ತು. ಅವಳು ತನ್ನ ವಿದೇಶಿ ವಿದ್ಯಾಭ್ಯಾಸ, ಶ್ರೀಮಂತಿಕೆ, ಬುದ್ಧಿವಂತಿಕೆಯಿಂದ ಮಾಲಾಳನ್ನು ಸುಲಭವಾಗಿ ಸೋಲಿಸ್ಬಿಡ್ಬೋದು ಅಂತ ಅಂದ್ಕೊಂಡಿದ್ಲು. ಆದರೆ ಮಾಲಾಳ ಸರಳ ಪ್ರೀತಿ, ಚಾಕಚಕ್ಯತೆ ನಂದಿನಿಗೆ ಸೋಲ್ತಂತೆ. ನಂದಿನಿ ತೀವ್ರ ಹತಾಶೆ ಮತ್ತು ಹೊಟ್ಟೆಕಿಚ್ಚಿಗೆ ಬಿದ್ದು ಯುವರಾಜ್ನನ್ನು ಹೇಗಾದರೂ ಮಾಡಿ ತನ್ನವನ್ನಾಗಿ ಮಾಡಿಕೊಡ್ಬೇಕು ಹೊಸ ಸಂಚನ್ನು ರೂಪಿಸಿದ್ಲು. ಆದರೆ ಏನೇ ಸಂಚು ಮಾಡಿದರೂ ಕೂಡ ಅವಳಿಗೆ ದೈವ ಬಲವಿತ್ತು, ಹಾಗೆ ತನ್ನನ್ನು ಪ್ರೀತಿಸ್ತಾ ಇದ್ದಂತಹ ಯುವರಾಜ್ನ ಬಲ ಇತ್ತು. ಆ ಹಳ್ಳಿ ಹುಡುಗಿ ನನಗೆ ಹೀಗೆ ಅವಮಾನ ಮಾಡಿದ್ಲಾ? ಯುವರಾಜ್ ನನ್ನವನಲ್ವಾ? ನಾನು ಪ್ರೀತಿ ಮಾಡಿದವನು ಯಾವುದೋ ಒಂದು ಸಂದರ್ಭಗಳಿಗೆ ಬಿಟ್ಟು ಹೋದೆ. ಅವಳ ಮಾಂಗಲ್ಯ ಕೇವಲ ವಿಕ್ರಮ್ನ ಹೆಸರಿಗೆ ಮಾತ್ರ. ಯುವರಾಜ್ ನನ್ನ ಹಳೆಯ ಪ್ರೇಮಿ, ನನ್ನ ಸ್ಥಾನ ಮೌಲ್ಯ ಅವಳಿಗೆ ತೋರಿಸಲೇಬೇಕು ಎಂದು ನಂದಿನಿ ತನ್ನ ಕೋಣೆಯಲ್ಲಿ ಸಿಟ್ಟಿನಿಂದ ಉರಿಬಿದ್ಲು. ನಂದಿನಿಗೆ ಈಗ ಸ್ಪಷ್ಟವಾಗಿ ಅರ್ಥ ಆಯಿತು, ಯುವರಾಜ್ನ ಮನಸ್ಸಿನಲ್ಲಿ ಪ್ರೀತಿಗಿಂತ ವಿಕ್ರಮ್ನ ತ್ಯಾಗದ ಗೌರವದ ಗೋಡೆ ಗಟ್ಟಿಯಾಗಿತ್ತು. ಆ ಗೋಡೆಯಲ್ಲಿ ಆಕೆಯ ತನ್ನ ಅಸ್ತ್ರವಾಗಿ ಬಳಸಿಕೊಳ್ಳಲು ನಿರ್ಧರಿಸಿದ್ಲು. ನಂದಿನಿ ತಕ್ಷಣ ತನ್ನ ಯೋಚನೆ ಶುರು ಮಾಡಿದ್ಲು. ಆಕೆ ಕೇವಲ ಅಧಿಕಾರಕ್ಕೋಸ್ಕರ ಹೋರಾಡೋ ಬದಲು ಭಾವನಾತ್ಮಕವಾಗಿ ಯುವರಾಜ್ನನ್ನು ಕೆಣಕಕ್ಕೆ ಶುರು ಮಾಡ್ತಾಳೆ. ಒಂದಿನ ಯುವರಾಜ್ ಕಲ್ಯಾಣಿ ಬಂಗಲೆಯ ವಿಲ್ನ ದಾಖಲೆಯ ಕಡೆ ತಲೆ ಕೆಡಿಸ್ಕೊಂಡಿದ್ದಾಗ ನಂದಿನಿ ಅಲ್ಲಿಗೆ ಹೋಗ್ತಾಳೆ. ಯುವರಾಜ್ ನಂದಿನಿ ಬಹಳ ದುಃಖದ ದನಿಯಲ್ಲಿ ಮಾತಾಡಿದ್ಲು. ನನಗೆ ಆಸ್ತಿಯ ಚಿಂತೆ ಇಲ್ಲ, ನನಗೆ ನೋವಾಗ್ತಾ ಇರೋದು ನಿನ್ನ ನೈತಿಕ ಸಂಘರ್ಷ ನೋಡಿ. ನಿನ್ನ ಮನಸ್ಸು ಮಾಲಾಳ ಬಳಿ ಇದೆ, ಆದರೆ ನೀನು ವಿಕ್ರಮ್ಗೆ ಅನ್ಯಾಯ ಮಾಡಬಾರ್ದು ಅಂತ ಅವಳಿಂದ ದೂರ ಇದೆಯಲ್ವಾ? ಈ ರೀತಿ ಮಾನಸಿಕ ಹಿಂಸೆ ನಿನಗೆ ಬೇಕಿತ್ತ ಯುವರಾಜ್? ನಿನ್ನ ಮಾತಿನ ಅರ್ಥವೇನು ನಂದಿನಿ ಅಂತ ಗಟ್ಟಿಯಾಗಿ ಕೇಳಿದ. ನಂದಿನಿ ಅವನ ಹತ್ತಿರ ಬಂದು ಬಹಳ ಮೆಲ್ಲಗೆ ಹೇಳಿದ್ಲು, ನೀನು ಈ ಪ್ರೀತಿ ಮತ್ತು ತ್ಯಾಗದ ಮಧ್ಯೆ ನೀನು ಸಂಪೂರ್ಣವಾಗಿ ಸಿಲುಕಿದ್ಯಾ. ಮಾಲಾಳಿಗೆ ಸಿಗಬೇಕು ಅಂತ ಆಸೆ ಇದೆ, ಆದರೆ ವಿಕ್ರಮ್ಗೆ ಮೋಸ ಮಾಡೋಕೆ ನಿನಗೆ ಮನಸ್ಸಿಲ್ಲ. ನೋಡು, ನಂಗೆ ಚೆನ್ನಾಗಿ ಗೊತ್ತು, ನಾನು ನಿನಗೆ ವಿಕ್ರಮ್ನಷ್ಟು ನೈತಿಕ ಹೊರೆ ಆಗಲ್ಲ. ಮಾಲಾಳಿಗೆ ಮುಕ್ತಿ ಎನ್ನುವ ಬಲೆ ಕೊಡೋಣ. ನಂದಿನಿ ತನ್ನ ಮುಖ್ಯ ಸಂಚನ್ನು ಇಲ್ಲಿಯೇ ಆರಂಭಿಸಿದ್ಲು. ಯುವರಾಜ್, ಒಂದು ಯೋಚನೆ ಮಾಡು. ನೀನು ಈ ನೈತಿಕ ಜಂಜಾಟದಿಂದ ಹೊರಬರಲೇಬೇಕು ಅಂದರೆ ಒಂದು ದಾರಿ ಇದೆ. ನೀನು ನನ್ನನ್ನು ಮದುವೆಯಾಗ್ಬಿಡು. ಯುವರಾಜ್ ಸಿಟ್ಟಿನಿಂದ ನೋಡಿದ್ದ.
ಏನು ನೀನೇನು ಹೇಳ್ತಿದ್ಯಾ ನಂದಿನಿ? ಹೌದು, ನಾನು ನಿನ್ನ ಹಳೆಯ ಸ್ನೇಹಿತೆ. ನಾವು ಮದುವೆ ಆದರೆ ಈ ಆಸ್ತಿ ಸುರಕ್ಷಿತವಾಗಿರುತ್ತೆ ಮತ್ತು ಮುಖ್ಯವಾಗಿ ಮಾಲಾಳಿಗೆ ಮುಕ್ತಿ ಸಿಗುತ್ತೆ. ನಂದಿನಿ ಭಾವನಾತ್ಮಕವಾಗಿ ಹೇಳಿದ್ಲು. ನಾನು ನಿನ್ನ ಪತ್ನಿ ಆದರೆ ಮಾಲಾಳಿಗೆ ವಿಕ್ರಮ್ನಿಂದ ಮತ್ತು ಈ ಮನೆಯಿಂದ ದೂರ ಹೋಗೋಕ್ಕೆ ಒಂದು ನೆಪ ಸಿಗುತ್ತೆ. ಆಕೆ ವಿಕ್ರಮ್ನ ಮಾಂಗಲ್ಯವನ್ನು ಬಿಚ್ಚಿ ತನ್ನ ಇಷ್ಟ ಬಂದ ಹಾಗೆ ಸ್ವತಂತ್ರವಾಗಿ ಬದುಕಬಹುದು. ವಿಕ್ರಮ್ನ ಪ್ರಾಣ ಉಳಿಸಿದ ಆಕೆಗೆ ಒಳ್ಳೆ ಭವಿಷ್ಯವನ್ನು ಕೊಡೋಣ. ನಾವಿಬ್ಬರು ಈ ಆಸ್ತಿಯನ್ನು ನೋಡಿಕೊಂಡ್ರೆ ಆಕೆ ನೆಮ್ಮದಿಯಿಂದ ಇರ್ತಾಳೆ. ಇದು ತ್ಯಾಗ ಅಲ್ವೇ? ನಂದಿನಿ ಮಾಲಾಳ ಸ್ವತಂತ್ರದ ಮತ್ತು ಯುವರಾಜ್ ನೈತಿಕ ಜವಾಬ್ದಾರಿಯ ಹೆಸರಲ್ಲಿ ಅವನನ್ನು ಸಿಲುಕಿಸಲು ಪ್ರಯತ್ನ ಮಾಡಿದ್ಲು. ಯುವರಾಜ್ ನಂದಿನಿಯ ಈ ಮಾತನ್ನ ಕೇಳಿ ಗೊಂದಲದ ಗೂಡಾದ. ಒಂದು ಕಡೆ ಮಾಲಾಳನ್ನ ಬಿಟ್ಕೊಡೋಕೆ ಮನಸ್ಸಿಲ್ಲ, ಇನ್ನೊಂದು ಕಡೆ ಮಾಲಾಳನ್ನ ಈ ಸಂಕಟ ಮತ್ತು ಅಂತರದಿಂದ ಮುಕ್ತಿಗೊಳಿಸ್ಬೇಕು ಅಂತ ಅಂದರೆ ನಂದಿನಿಯ ಮಾತು ಒಂದು ಕಡೆ ಎಲ್ಲೋ ಸರಿ ಅಂತ ಅನ್ನಿಸ್ತು. ನಾನು ಮಾಲಾಳಿಂದ ದೂರ ಹೋದರೆ ಅವಳು ನನ್ನನ್ನು ದ್ವೇಷಿಸ್ತಾಳೆ ಎಂದು ಯುವರಾಜ್ ಕೂಡ ಹೇಳ್ತಾನೆ. ಅವಳು ದ್ವೇಷಿಸಿದ್ರೂ ನೆಮ್ಮದಿಯಾಗಿ ಇರ್ತಾಳಲ್ವ ಯುವರಾಜ್? ಅದೇ ಅಲ್ವ ಬೇಕಾಗಿರೋದು. ನಿನ್ನ ನೆನಪು, ನಿನ್ನ ಮನೆಯ ನೆನಪು ಎಲ್ಲವನ್ನ ಮರಿಬೇಕು ಅಂದರೂ ಅವಳಿಗೆ ದ್ವೇಷ ಹುಟ್ಟಲೇಬೇಕು. ಅವಳಿಗಾಗಿ ಒಂದು ದೊಡ್ಡ ತ್ಯಾಗ ಮಾಡೋಣ. ನನ್ನನ್ನು ಮದುವೆಯಾಗು. ಆವಾಗ ನಿನಗೆ ವಿಕ್ರಮ್ನ ತ್ಯಾಗಕ್ಕೆ ಮೋಸ ಮಾಡಿದ ಪಾಪ ಇರೋಲ್ಲ ಮತ್ತು ಮಾಲಾಳಿಗೂ ಸ್ವತಂತ್ರ ಸಿಗುತ್ತೆ ಎಂದು ನಂದಿನಿ ಅವನ ಭಾವನೆಗಳೊಂದಿಗೆ ಸಂಪೂರ್ಣವಾಗಿ ಆಟ ಆಡಿದ್ಲು. ಯುವರಾಜ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಯುದ್ಧ ಶುರುವಾಯಿತು. ನಂದಿನಿಯ ಈ ಪ್ರಸ್ತಾವ ಮಾಲಾಳಿಗೆ ಗೊತ್ತಾದರೆ ಏನಾಗುತ್ತೆ? ಯುವರಾಜ್ ತನ್ನ ಪ್ರೀತಿಯಿಂದಲೇ ದೂರ ಹೋಗುವ ನಿರ್ಧಾರ ಮಾಡ್ತಾನ? ಈ ಪ್ರಶ್ನೆಗಳು ಕುತೂಹಲದ ಬೆಂಕಿಯನ್ನು ಹಚ್ಚಿದ್ವು. ಮಾಲಾ ನಂದಿನಿಯ ಸಂಚಿಗೆ ತಣ್ಣೀರನ್ನು ಹೆಚ್ಚಿದ್ರೂ ಆಕೆಯ ಕಠಿಣ ಅಗ್ನಿ ಪರೀಕ್ಷೆ ಇನ್ನೆಷ್ಟು ಶುರುವಾಗಿತ್ತು. ನಂದಿನಿ ಹೊರಟು ಹೋದ ನಂತರ ಸಾವಿತ್ರಿಬಾಯಿ ಮತ್ತು ಕೃಷ್ಣ ಪ್ರಸಾದ್ ಸುಮ್ಮನೆ ಕುಳಿತುಕೊಳ್ಳಿಲ್ಲ. ಮಾಲಾಳನ್ನ ಮನಸ್ಸಿನಿಂದ ಸೋಲಿಸಲು ಅವರು ಈ ಬಾರಿ ಅತ್ಯಂತ ಅಪಾಯಕಾರಿ ಆಟವನ್ನು ಆಡೋಕೆ ಶುರು ಮಾಡಿದ್ರು. ವಿಕ್ರಮ್ ದೈಹಿಕವಾಗಿ ಚೇತರಿಸಿಕೊಂಡ್ರೂ ಕೂಡ ತನ್ನ ನೋವಿನಿಂದಾಗಿ ಅವನು ಇನ್ನೂ ಮಾನಸಿಕವಾಗಿ ಮೌನಿಯಾಗಿಯೇ ಇದ್ದ. ಇದನ್ನೇ ಲಾಭ ಮಾಡಿಕೊಂಡ ಸಾವಿತ್ರಿಬಾಯಿ ಮಾಲಾಳನ್ನು ಹೊರಹಾಕಲು ವಿಕ್ರಮ್ನ ಆರೋಗ್ಯದ ನೆಪವನ್ನೇ ಬೆಳೆಸ್ಕೊಂಡ್ರು. ವಿಕ್ರಮ್ನ ಕೋಣೆಗೆ ಆಗಾಗ ಬಂದು ಹೋಗ್ತಿದ್ದ ಡಾಕ್ಟರ್ ರಾಜೀವ್ ಎಂಬುವವರು ಸಾವಿತ್ರಿಬಾಯಿಯ ಹಳೆಯ ಸ್ನೇಹಿತರು ಕೂಡ ಆಗಿದ್ದರು. ಸಾವಿತ್ರಿಬಾಯಿಯ ಹಣ ಮತ್ತು ಪ್ರಭಾವ ಬಳಸಿ ಡಾಕ್ಟರ್ನೊಂದಿಗೆ ಕೈಜೋಡಿಸಿದರು. ಒಂದಿನ ಬೆಳಗ್ಗೆ ಡಾಕ್ಟರ್ ರಾಜೀವ್ ಗಂಭೀರ ಮುಖದಲ್ಲಿ ಶೇಖರ್ ಕುಟುಂಬದ ಮುಂದೆ ನಿಂತು ಬಾಂಬ್ ಸಿಡಿಸಿದಂತೆ ಒಂದು ವಿಷಯ ಹೇಳಿದರು. ವಿಕ್ರಮ್ನ ಚೇತರಿಕೆಯಲ್ಲಿ ನಿರೀಕ್ಷಿಸಿದ ಪ್ರಗತಿ ಕಾಣ್ತಿಲ್ಲ. ಇದಕ್ಕೆ ಕಾರಣ ಅವನ ದೈಹಿಕ ಕಾಯಿಲೆ ಅಲ್ಲ, ಅವನ ಮನಸ್ಸಿನಲ್ಲಿ ಏನೋ ತೀವ್ರವಾದ ಸಂಘರ್ಷ ನಡೀತಾ ಇದೆ. ನಮ್ಮ ವೈದ್ಯಕೀಯ ವರದಿ ಹೇಳುವಂತೆ ವಿಕ್ರಮ್ ಈ ಮಾನಸಿಕ ಕುಗ್ಗುವಿಕೆ ಅವನ ಪಕ್ಕದಲ್ಲಿರುವ ಒಬ್ಬ ವ್ಯಕ್ತಿಯ ಅಸ್ತಿತ್ವವೇ ಕಾರಣ. ಡಾಕ್ಟರ್ ರಾಜೀವ್ ನೇರವಾಗಿ ಮಾಲಾಳ ಕಡೆ ಕೈ ತೋರಿಸಿ ಸಾವಿತ್ರಿಬಾಯಿ ಸನ್ನೆ ಮಾಡಿದಂತೆ ನಿರ್ದಾಕ್ಷಿಣ್ಯವಾಗಿ ಆರೋಪವನ್ನು ಹೊರಿಸ್ಬಿಟ್ಟ. ವಿಕ್ರಮ್ನ ಪತ್ನಿಯಾಗಿಯೂ ಮಾಲಾ ಬೇರೊಬ್ಬರೊಂದಿಗೆ ಭಾವನಾತ್ಮಕವಾಗಿ ಅಂತರಂಗದ ಸಂಪರ್ಕ ಇಟ್ಕೊಂಡಿದ್ದಾಳೆ. ಇದು ವಿಕ್ರಮ್ಗೆ ಗೊತ್ತಾಗಿದೆ. ಆಕೆಯ ಅಪವಿತ್ರ ಪ್ರೀತಿ ವಿಕ್ರಮ್ಗೆ ಮಾನಸಿಕ ವಿಷದಂತೆ ಆಗಿದೆ. ವಿಕ್ರಮ್ ಸಂಪೂರ್ಣ ಚೇತರಿಸ್ಕೊಳ್ಬೇಕು ಅಂದರೆ ಈ 1 ಗಂಟೆಯ ಮದುವೆಯ ಸಂಬಂಧ ಇಲ್ಲಿಯೇ ಮುಗಿಬೇಕು. ಮಾಲಾಳ ತಕ್ಷಣ ಮನೆಯಿಂದ ಹೊರಹಾಕಿ. ಇಡೀ ಮನೆಯವರಿಗೆ ಆಘಾತ ಆಯಿತು. ಸಾವಿತ್ರಿಬಾಯಿ ಮತ್ತು ಕೃಷ್ಣ ಪ್ರಸಾದ್ ಗೆದ್ದೇ ಬಿಟ್ವು ಅಂತ ಅಂದ್ಕೊಂಡ್ರು. ಖುಷಿಯಲ್ಲಿ ನಕ್ಕರು. ಪ್ರತಾಪ್ ಶೇಖರ್ ರೇವತಿ ಅಸಹಾಯಕರಾದರು. ಯುವರಾಜ್ ಈ ಆರೋಪ ಕೇಳಿ ಕೋಪದಿಂದ ಕೆಂಡವಾದ. ಆತನಿಗೆ ಡಾಕ್ಟರ್ ರಾಜೀವ್ ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತು. ವಿಕ್ರಮ್ನ ಆರೋಗ್ಯದ ಹೆಸರಿನಲ್ಲಿ ಬಂದಿರೋ ಆರೋಪ. ಆದ್ದರಿಂದ ಮಾಲಾಳ ಪರವಾಗಿ ಬಹಿರಂಗವಾಗಿ ವಾದ ಮಾಡೋಕ್ಕಾಗಲ್ಲ. ಯಾಕಂದರೆ ಮಾಲಾ ಮತ್ತು ಅವನ ಸಂಬಂಧಗಳ ಬಗ್ಗೆ ಇರುವ ಮಾತು ನಿಜ ಅಂತ ಜನ ಅಂದ್ಕೊಳ್ತಾರೆ. ಯುವರಾಜ್ ಡಾಕ್ಟರ್ನ ಮೋಸವನ್ನು ಬಯಲಿಗೆಳೆಯಲು ಗುಪ್ತವಾಗಿ ಪ್ರಯತ್ನ ಮಾಡೋಕ್ಕೆ ಶುರು ಮಾಡ್ದ. ಅವನು ಮಾಲಾಳಿಂದ ಸಂಪೂರ್ಣವಾಗಿ ದೂರವಿದ್ದು ಡಾಕ್ಟರ್ ರಾಜೀವ್ನ ಸಾವಿತ್ರಿಬಾಯಿಯೊಂದಿಗಿನ ಡೀಲ್ನ ಪುರಾವೆಗಳಿಗಾಗಿ ಹಳೆಯ ದಾಖಲೆಗಳನ್ನು ಮತ್ತು ಫೋನ್ ರೆಕಾರ್ಡ್ಗಳನ್ನು ಹುಡುಕೋಕೆ ಹೊರಟ. ಮಾಲಾ, ಈಗ ನೀನು ನನ್ನಿಂದ ದೂರ ಇರೋ. ನಾನು ಸತ್ಯ ಹೊರತರುವವರೆಗೂ ನನ್ನ ಬಗ್ಗೆ ಅನುಮಾನ ಬರುವಂತೆ ನಡೆದುಕೊಳ್ಬೇಡ ಎಂದು ಯುವರಾಜ್ ಕಣ್ಣಿನ ಸನ್ನೆ ಮೂಲಕ ಮಾಲಾಳಿಗೆ ಸಂದೇಶ ಕೊಟ್ಟು. ಆದರೆ ಮಾಲಾ ಈ ಬಾರಿ ಯುವರಾಜ್ನ ಪರೋಕ್ಷ ಸಹಾಯವನ್ನು ಬಯಸಲಿಲ್ಲ. ನಂದಿನಿ ಮತ್ತು ಶಾಪದ ರಹಸ್ಯದ ಸಮಯದಲ್ಲಿ ಯುವರಾಜ್ ಆಕೆ ಗೌರವದಿಂದ ದೂರ ಉಳಿದಿದ್ದ. ಈಗ ಆಕೆಯ ಪ್ರಾಮಾಣಿಕತೆಗೆ ಕಳಂಕ ಬಂದಿದೆ. ತನ್ನ ಮುಗ್ಧತೆಯನ್ನು ತಾನೇ ಸಾಬೀತುಪಡಿಸಬೇಕು ಅಂತ ಮಾಲಾ ದೃಢ ನಿರ್ಧಾರ ಮಾಡಿದ್ಲು. ಇದೇನು ಆಟ ಅಲ್ಲ, ನನ್ನ ಪವಿತ್ರ ಮನಸ್ಸಿಗೆ ಈ ಡಾಕ್ಟರ್ ಮತ್ತು ಮನೆಯ ಕಳಂಕ ತರ್ತಿದೆ ಎಂದು ಮಾಲಾ ನಿರ್ಭೀತಳಾಗಿ ಸಾವಿತ್ರಿಬಾಯಿಯನ್ನು ಎದುರಿಸಿದ್ಲು. ಮಾಲಾ ತಕ್ಷಣ ಡಾಕ್ಟರ್ ರಾಜೀವ್ ಮತ್ತು ಸಾವಿತ್ರಿಬಾಯಿಯ ಮೋಸದ ಮಾತಿನ ಅಸಲಿ ಸತ್ಯವನ್ನು ಬೇರೆ ರೀತಿಯಿಂದ ಹೊರತರಲು ಯೋಚಿಸಿದ್ಲು. ಆಕೆ ಯುವರಾಜ್ಗೆ ಕದ್ದು ಕೇಳುವ ಹಾಗೆ ಗಟ್ಟಿಯಾಗಿ ಹೇಳಿದ್ಲು, ನನ್ನ ಮೇಲೆ ಇರೋ ಆರೋಪ ಸುಳ್ಳು ಅನ್ನೋದಕ್ಕೆ ವಿಕ್ರಮ್ನೇ ಸಾಕ್ಷಿ. ಅವನಿಂದಲೇ ನಾನು ಸತ್ಯವನ್ನು ಹೊರತರ್ತೀನಿ. ಒಂದು ಸಂಜೆ ಡಾಕ್ಟರ್ ರಾಜೀವ್ ಬಂಗಲೆಗೆ ಬಂದಾಗ ಮಾಲಾ ನೇರವಾಗಿ ಅವರ ಕಡೆ ಹೋದ್ಲು. ಎಲ್ಲರ ಎದುರು ಮಾಲಾ ಡಾಕ್ಟರ್ ನೀಡಿದ ಮಾತ್ರೆಗಳನ್ನು ಒಂದು ಟೇಬಲ್ ಮೇಲೆ ಇಟ್ಟು ನಾಟಕೀಯವಾಗಿ ಮಾತಾಡಿದ್ಲು.
ಡಾಕ್ಟರ್, ಈ ಮಾತ್ರೆಗಳು ವಿಕ್ರಮ್ಗೆ ಮನಃಶಾಂತಿ ಕೊಡಲ್ಲ. ಇದು ವಿಕ್ರಮ್ನ ಗಾಯವನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಡಾಕ್ಟರ್ ರಾಜೀವ್ ಸಿಟ್ಟಿನಿಂದ, ನೀನು ವೈದ್ಯಳೇ ಅಂತ ಕೇಳಿದಾಗ ಮಾಲಾ ಗಟ್ಟಿಯಾಗಿ ಹೇಳಿದ್ಲು, ನಾನು ವೈದ್ಯ ಅಲ್ಲ, ಆದರೆ ಶಾಪದ ರಹಸ್ಯ ಬಯಲು ಮಾಡಿದ ಈ ಮನೆ ಸೊಸೆ. ನಿಮ್ಮ ಮೋಸ ನನಗೆ ಗೊತ್ತಾಗಿದೆ. ನೀವು ವಿಕ್ರಮ್ಗೆ ಕೊಡ್ತಾ ಇರೋ ಮಾತ್ರೆಗಳು ಮಾನಸಿಕ ಒತ್ತಡ ಹೆಚ್ಚಿಸುವ ಮಾತ್ರೆಗಳು. ಅವನ ಆರೋಗ್ಯ ಕೆಡಿಸಿ ನನ್ನನ್ನು ಹೊರ ಹಾಕೋಕ್ಕೆ ಸಾವಿತ್ರಿಬಾಯಿ ಕೊಟ್ಟ ದುಡ್ಡಿಗೆ ನೀವು ಮಾರಾಟ ಆಗಿದ್ದೀರಿ ಅಲ್ವೇ? ಮಾಲಾ ಡಾಕ್ಟರ್ ಕೊಟ್ಟ ಮಾತ್ರೆಗಳ ಹಳೆಯ ವೈದ್ಯಕೀಯ ಪುಸ್ತಕದ ಉಲ್ಲೇಖವನ್ನು ತಂದು, ಈ ಮಾತ್ರೆಗಳು ಬೇರೆ ಯಾವುದೋ ಗಂಭೀರ ಕಾಯಿಲೆಗೆ ಬಳಸುವ ಮಾತ್ರೆಗಳು ಅಂತ ಸಾಬೀತು ಮಾಡಿದ್ಲು. ಡಾಕ್ಟರ್ ರಾಜೀವ್ ಮುಖ ಕೆಂಪಗಾಯಿತು. ಯುವರಾಜ್ಗೆ ಈ ಸತ್ಯ ಗೊತ್ತಾದಾಗ ಆತ ಡಾಕ್ಟರ್ಗೆ ತಕ್ಕ ಪಾಠ ಕಲಿಸ್ತಾನೆ. ಸಾವಿತ್ರಿಬಾಯಿ ಮತ್ತು ಕೃಷ್ಣ ಪ್ರಸಾದ್ ತಲೆ ಬಗ್ಗಿಸಿದ್ರು. ಈ ಘಟನೆಯಿಂದ ಮಾಲಾಳ ಪ್ರಾಮಾಣಿಕತೆ, ಮುಗ್ಧತೆ ಮತ್ತೊಮ್ಮೆ ಇಡೀ ಕುಟುಂಬಕ್ಕೆ ಸಾಬೀತಾಯಿತು. ಮಾಲಾ ಈಗ ಕೇವಲ ಸೊಸೆ ಆಗಿರಲಿಲ್ಲ, ಆಕೆ ಇಡೀ ಮನೆಯ ರಕ್ಷಕಿಯಾಗಿ ಬೆಳೆದು ನಿಂತಳು. ವಿಕ್ರಮ್ ಮಾಲಾಳ ಈ ಹೋರಾಟ ಮತ್ತು ಧೈರ್ಯ ನೋಡಿ ಅವನ ಮನಸ್ಸಿನಲ್ಲಿದ್ದ ಮೌನ ಗೋಡೆ ಒಡೆಯುವ ಹಂತಕ್ಕೆ ಬಂದೇ ಬಿಡ್ತು. ಅವರಿಬ್ಬರು ಒಂದಾಗ್ತಾರಾ, ಇಲ್ಲ ಅವನ ನೆಪದಲ್ಲೇ ದೂರವೇ ಇರ್ತಾರಾ ನೋಡೋಣ. ಕತೆ ಮುಂದುವರಿಯುತ್ತದೆ. ಈ ಕತೆ ಹೇಗಿತ್ತು ಅನ್ನೋದನ್ನು, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ದಯವಿಟ್ಟು ಮರೆಯಲೇಬೇಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಹಳೆ ವಿಡಿಯೋಗಳು ಕೂಡ ನಿಮಗೆ ಸಿಗುತ್ತೆ. ನಿಮಗೆ ಸಮಯ ಬಂದಾಗ ಖಂಡಿತ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಬಹುದು. ತುಂಬ ಜನ ಸೇಡಿನ ಜ್ವಾಲೆ ಮುಂದುವರೆದ ಭಾಗಗಳನ್ನು ಕೇಳ್ತಾ ಇದ್ದೀರಾ. ಕಂಪ್ಲೀಟ್ 10 ಭಾಗಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ. ನಿಮಗೆ ಎಲ್ಲ ವಿಡಿಯೋಗಳು ಕೂಡ ಲಭ್ಯ ಆಗುತ್ತೆ. ಧನ್ಯವಾದಗಳು.